ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ. ಮೊದಲು ಒಂದು ಸಿನಿಮಾ ರೆಡಿ ಆಗಲಿಕ್ಕೆ ಮಿನಿಮಮ್ 1 ಕೋಟಿ ರೂಪಾಯಿ ಬೇಕಿತ್ತು. ಮಿನಿಮಮ್ 1 ಕೋಟಿ ರೂಪಾಯಿ ಬೇಕಿತ್ತು. ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತಂದರೆ, ಸಿನಿಮಾದಲ್ಲಿ ತುಂಬ ಖರ್ಚಿರುತ್ತೆ. ನಟ ನಟಿಯರಿಗೆ ಹಣ ಕೊಡಬೇಕು, ಕ್ಯಾಮ್ರಾದವ್ರಿಗೆ ಹಣ ಕೊಡಬೇಕು, ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಸೇರಿ ಖರ್ಚಾಗುತ್ತೆ. ಆ ಖರ್ಚು 1 ಕೋಟಿ ರೂಪಾಯಿ ಆಯ್ತಂದರೆ ಸಿನಿಮಾ ರಿಲೀಸ್ ಟೈಮಲ್ಲಿ ತುಂಬ ಸಮಸ್ಯೆ ಇರುತ್ತೆ. ಅದೇ ಥಿಯೇಟರ್ ಸಮಸ್ಯೆ. ಒಂದು ಥಿಯೇಟ್ರಲ್ಲಿ ಸರಿಸುಮಾರು 500ರಿಂದ 600,000 ತನಕ ಶೀಟ್ ಇರುತ್ತೆ. ಅಲ್ಲಿ 4 ಶೋ ನಡೆಯುತ್ತೆ. ಆ 4 ಶೋ ನಡೆಯುವಂಥ ಆ ಥಿಯೇಟ್ರಿಗೆ ನೀವು ಹಣ ಕೊಡಬೇಕಾಗತ್ತೆ, ಅಂದರೆ ಬಾಡಿಗೆ ಕೊಡಬೇಕಾಗತ್ತೆ. ನಿಮ್ಮ ರಿಲೀಸ್ ಟೈಮಲ್ಲಿ ನೀವು ಸಿನಿಮಾ ರಿಲೀಸ್ ಮಾಡಬೇಕು ಒಂದು ಥಿಯೇಟ್ರಲ್ಲಿ ಅಂದರೆ ನೀವು ಆ ಸಿನಿಮಾಕ್ಕೆ ಬಾಡಿಗೆ ಕೊಡಬೇಕಾಗತ್ತೆ, ಆ ಥಿಯೇಟ್ರಿಗೆ ಬಾಡಿಗೆ ಕೊಡಬೇಕಾಗತ್ತೆ. ಮುಖ್ಯ ಥಿಯೇಟ್ರ್ ನವರಂಗ್ ಆಗಿರ್ಬೋದು, ಸಂತೋಷ್ ಆಗಿರ್ಬೋದು, ನರ್ತಕಿ ಆಗಿರ್ಬೋದು, ಅಂಥ ಥಿಯೇಟ್ರ್ಗಳಿಗೆ ನೀವು ಬಾಡಿಗೆ ಕೊಡಬೇಕು ಅಂದರೆ ನಿಮ್ಮ ಸಿನಿಮಾವನ್ನು ಅಲ್ಲಿ ಹಾಕಬೇಕಂದ್ರೆ ಒಂದು ವಾರಕ್ಕೆ 7ರಿಂದ 8 ಲಕ್ಷ ರೂಪಾಯಿ ಬಾಡಿಗೆ ಕೊಡಬೇಕು. ಹಾಗಂತವರು ಡೈಲಿ ಲೆಕ್ಕ ತೊಗೊಳ್ಳೋದಿಲ್ಲ. 8 ಲಕ್ಷ ವಾರಕ್ಕೆ 8 ಲಕ್ಷ ನಾನು ಒಂದೇ ದಿನ ಇಲ್ಲಿ ರಿಲೀಸ್ ಮಾಡ್ತೀನಿ 1 ಲಕ್ಷ ಕೊಡ್ತೀನಿ ಅಂದರೆ ಅವ್ರು ತೊಗೊಳ್ಳಲ್ಲ. ಅಂಥ ಕಷ್ಟ ಸಿನಿಮಾ ರಿಲೀಸ್ ಟೈಮಲ್ಲಿ ಇರುತ್ತೆ. ನೀವು ಒಂದು ಥಿಯೇಟ್ರಿಗೆ ಒಂದು ವಾರಕ್ಕೆ ನೀವು 7 ಲಕ್ಷ ಕೊಟ್ಟರೆ ಎಷ್ಟೆಲ್ಲ ಥಿಯೇಟ್ರ್ ರಿಲೀಸ್ ಮಾಡಲಿಕ್ಕೆ ನೀವು ಎಷ್ಟು ಕೊಡಬೇಕಾಗುತ್ತೆ ಲೆಕ್ಕ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಚಿಕ್ಕ ಪುಟ್ಟ ಸಿನಿಮಾ ರಿಲೀಸ್ ಮಾಡುವ ಟೈಮಲ್ಲಿ. ದೊಡ್ಡ ಸಿನಿಮಾ ದರ್ಶನ್, ಯಶ್, ಸುದೀಪ್, ಉಪೇಂದ್ರ, ಶಿವಣ್ಣ ಅವರ ಸಿನಿಮಾ ರಿಲೀಸ್ ಮಾಡುವಾಗ ಥಿಯೇಟರ್ ಸಮಸ್ಯೆ ಬರೋದಿಲ್ಲ. ಯಾಕಂದರೆ ಅವರ ಸಿನಿಮಾ ಕಾಸ್ಟೇ 30ರಿಂದ 40 ಕೋಟಿ ಇರುತ್ತೆ. ಅವರು ಸಿನಿಮಾ ಟೈಮಲ್ಲಿ 10ರಿಂದ 15 ಕೋಟಿ ರಿಲೀಸಿಗೆ ಖರ್ಚು ಮಾಡಲೇಬೇಕಾಗತ್ತೆ. ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ. ನಾನು ಹೇಳ್ತಾ ಇರೋದು ಚಿಕ್ಕ ಪುಟ್ಟ ಸಿನಿಮಾ, ಅಂದರೆ ಒಂದು ಸಿನಿಮಾದ ಕಾಸ್ಟ್ 1ರಿಂದ 2 ಕೋಟಿ ಅಂಥ ಖರ್ಚಲ್ಲಿ ಸಿನಿಮಾ ಮಾಡಿ ರಿಲೀಸ್ ಆಗುವಂಥ ಟೈಮಲ್ಲಿ ಅಂಥವ್ರಿಗೆ ಸ್ವಲ್ಪ ಖರ್ಚಾಗುತ್ತೆ. ನಾವು ಇಲ್ಲಿ ಹೇಳಿಕೊಟ್ಟಿದ್ದು ಒಂದು ಸಿನಿಮಾ 1 ಕೋಟಿಯ ಆಸುಪಾಸಿನ ಒಳಗಡೆ ಖರ್ಚಾಗಿ ಮುಗಿಸ್ಕೊಂಡು ಎಲ್ಲ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡು ರಿಲೀಸಿಗೆ ಬರಬೇಕಾದ್ರೆ ಅವರು ಪಾಪ ಎಷ್ಟು ಕಷ್ಟಪಟ್ಟಿರ್ತಾರಲ್ಲ, ಅಷ್ಟೇ 1 ಕೋಟಿ ಹಣವನ್ನು ಅವರು ರಿಲೀಸಿಗೆ ತೆಗೆದಿಡಬೇಕಾಗತ್ತೆ. ಥಿಯೇಟ್ರ್ ಬಾಡಿಗೆ ಕೇವಲ ಒಂದು 10 ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂದರೆ ಅವ್ರಿಗೆ ಹತ್ರ 50ರಿಂದ 60 ಲಕ್ಷ ರೂಪಾಯಿ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಬೇಕಾಗುತ್ತೆ. ಅಷ್ಟು ಕಷ್ಟ ಇತ್ತು. ಹಾಗಾಗಿ ಚಿಕ್ಕ ಪುಟ್ಟ ಸಿನಿಮಾವನ್ನು ರಿಲೀಸ್ ಮಾಡೋದೇ ಬೇಡ, ಚಿಕ್ಕ ಪುಟ್ಟ ಸಿನಿಮಾವನ್ನು ಮಾಡೋದೇ ಬೇಡ, ಸ್ಟಾರ್ಗಳಿಲ್ಲದ ಸಿನಿಮಾವನ್ನು ಮಾಡೋದೇ ಬೇಡ ಅಂತ ಅನೇಕರು ಹೀಗೆ ಮಾಡಿ ಸಿನಿಮಾದಿಂದ ದೂರ ಸರಿದ್ಬಿಟ್ರು. ಹೀಗಿರುವಾಗ ಥಿಯೇಟ್ರ್ಗಳಿಗೂ ಕೂಡ ಸಮಸ್ಯೆ ಆಯಿತು. ಥಿಯೇಟ್ರ್ಗಳು ಕೂಡ ಸಿನಿಮಾ ಇಲ್ಲದೆ ಮುಚ್ತಾ ಬಂತು. ಅನೇಕ ಸಿಂಗಲ್ ಸ್ಕ್ರೀನ್ಗಳು ಮುಚ್ಚಿ ಈಗ ಕಾಂಪ್ಲೆಕ್ಸ್ಗಳಾಯಿತು, ಮಲ್ಟಿಪ್ಲೆಕ್ಸ್ಗಳಾಯಿತು. ಹಾಗಾಗಿ ಸಿನಿಮಾ ಥಿಯೇಟ್ರ್ನವರು ಕೂಡ ಒಂದು ಹಂತಕ್ಕೆ ಬಂದು ಅವರು ಕೂಡ ಕಮಿಷನ್ ವ್ಯವಹಾರದಲ್ಲಿ ಸಿನಿಮಾ ರಿಲೀಸ್ ಮಾಡಿಕೊಳ್ಳಿಕ್ಕೆ ಮುಂದಾದರು. ಅದು ಯಾವ ಥರ ಕಮಿಷನ್ ಅಂದರೆ, ಎಷ್ಟು ಜನ ಬರ್ತಾರಲ್ಲ ಸಿನಿಮಾಕ್ಕೆ, ಒಂದು 100 ಜನ ಬರ್ತಾರೆ. ಆ 100 ಜನರಲ್ಲಿ ಟಿಕೆಟ್ ಮಾರಾಟ ಆದರೆ ಇಷ್ಟು ಪರ್ಸೆಂಟೇಜ್ ನಮಗೆ ಥಿಯೇಟ್ರ್ನವ್ರಿಗೆ, ಇಷ್ಟು ಪರ್ಸೆಂಟೇಜ್ ಸಿನಿಮಾದವರಿಗೆ ಅಂತ. ಈ ಮೊದಲು ಮಲ್ಟಿಪ್ಲೆಕ್ಸಲ್ಲಿ ಆಗ್ತಿತ್ತಲ್ಲ, ನೀವು ಸ್ಕ್ರೀನ್ಗಳಿಗೆ ಮಾತ್ರ, ಅಂದರೆ ಥಿಯೇಟ್ರ್ಗಳಿಗೆ ಮಾತ್ರ ಬಾಡಿಗೆ ರೂಪದಲ್ಲಿ ಹಣ ಇತ್ತು. ಅಂದರೆ ವಾರಕ್ಕೆ 7 ಲಕ್ಷ 8 ಲಕ್ಷ ಕೊಡಬೇಕಿತ್ತು. ಆದರೆ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ರಿಲೀಸ್ ಆಗುತ್ತಲ್ಲ, ಅವ್ರಿಗೆ ಬಾಡಿಗೆ ಇರಲಿಲ್ಲ. ಅವರಿಗೆಲ್ಲ ಪರ್ಸೆಂಟೇಜು. ಸಿನಿಮಾ 500 ಜನ ನೋಡಿದ್ರೆ 250 ಟಿಕೆಟು ಅವರಿಗೆ, 250 ಟಿಕೆಟು ಸಿನಿಮಾದವರಿಗೆ. ಆ ಪ್ರೈಸನ್ನು ಅವರು ಮೊದಲೇ ಫಿಕ್ಸ್ ಮಾಡಿದರು. ಅಂದರೆ ಅಷ್ಟು ಅಮೌಂಟಲ್ಲಿ ಒಂದು 50% ಸಿನಿಮಾ ತಂಡದವರಿಗೆ, 50% ಥಿಯೇಟ್ರ್ ಅವರಿಗೆ, ಅಂದರೆ ಮಲ್ಟಿಪ್ಲೆಕ್ಸ್ ಅವರಿಗೆ. ಆ ಥರ ಅಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ವ್ಯವಹಾರ ನಡೀತಾ ಇತ್ತು. ಅದೇ ವ್ಯವಹಾರವನ್ನು ಈಗ ಸಿಂಗಲ್ ಸ್ಕ್ರೀನ್, ಅಂದರೆ ಥಿಯೇಟ್ರ್ನವರು ಕೂಡ ಮುಂದುವರಿಸ್ಕೊಂಡು ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಹೀಗಿರುವಾಗ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಸಿನಿಮಾ ಇರುತ್ತಲ್ಲ, ಅದೇ 1 ಕೋಟಿಯಿಂದ 1.5 ಕೋಟಿ 2 ಕೋಟಿಯಲ್ಲಿ ಸಿನಿಮಾ ಮಾಡಿದಂಥವರಿಗೂ ಕೂಡ ಒಂದು ಸ್ವಲ್ಪ ಖುಷಿ. ಯಾಕಂದರೆ ಈಗ ಅವರು ಧಾರಾಳವಾಗಿ ಒಂದು ಥಿಯೇಟ್ರಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡ್ಬೋದು. ಹಣ ಬಂತ, ಅದರಲ್ಲಿ ಅರ್ಧ ಥಿಯೇಟ್ರ್ನವರಿಗೆ ಅರ್ಧ ನಮಗೆ ಅಂಥ ಖುಷಿಯಿಂದ ಅವರು ಈಗ ಸಿನಿಮಾ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮೊದಲು ಹೀಗಿರಲಿಲ್ಲ. ಈಗ ಕೆಲವೊಂದು 5-6 ತಿಂಗಳ ಹಿಂದೆ ಥಿಯೇಟ್ರ್ ಬೇಕಂದರೆ 7ರಿಂದ 8 ಲಕ್ಷ ಕೊಡಲೇಬೇಕಿತ್ತು. ಹಾಗಾಗಿ ಸಿನಿಮಾ ತಂಡದವರು ಮತ್ತು ಇಬ್ಬರು ಒಂದು ಒಪ್ಪಂದಕ್ಕೆ ಬಂದು, ಇಬ್ಬರಿಗೂ ಲಾಸ್ ಆಗುತ್ತಂತ ಒಂದು ಒಪ್ಪಂದಕ್ಕೆ ಬಂದು, ಸಿನಿಮಾದವರು ಮತ್ತು ಥಿಯೇಟ್ರ್ನವರು ಇಬ್ಬರು ಒಂದು ಒಪ್ಪಂದಕ್ಕೆ ಬಂದು ಸಿನಿಮಾವನ್ನು ಈಗ ಪರ್ಸೆಂಟೇಜ್ ವ್ಯವಹಾರದಲ್ಲಿ ರಿಲೀಸ್ ಮಾಡಲಿಕ್ಕೆ ಇಬ್ಬರು ಮುಂದಾಗಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಚಿಕ್ಕ ಪುಟ್ಟ ಸಿನಿಮಾಗಳು ಕೂಡ, ಅನೇಕ ಸಿನಿಮಾಗಳು ಕೂಡ ಸಿಂಗಲ್ ಸ್ಕ್ರೀನಲ್ಲಿ, ಅಂದರೆ ಥಿಯೇಟ್ರ್ನಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋದು ಬಹಳ ಜನರ ನಂಬಿಕೆ. ಈಗ ಕಳೆದ 1-1.5 ವರ್ಷದಿಂದ ಚಿಕ್ಕ ಪುಟ್ಟ ಸಿನಿಮಾಗಳು ಎಲ್ಲ ಥಿಯೇಟ್ರ್ನಲ್ಲಿ ಸಿಗ್ತಾನೆ ಇರಲಿಲ್ಲ. ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ಬಿಡುಗಡೆ ಆಗ್ತಿತ್ತು. ಯಾಕಂದರೆ ಥಿಯೇಟ್ರ್ ರಿಲೀಸ್ ಮಾಡಲಿಕ್ಕೆ ದುಡ್ಡೇ ಇರ್ತಿರಲಿಲ್ಲ. ಒಂದು 3-4 ಸಿನಿಮಾ 3-4 ಥಿಯೇಟ್ರ್ ರಿಲೀಸ್ ಮಾಡಬೇಕಂದ್ರೆ 30ರಿಂದ 40 ಲಕ್ಷ ಬೇಕಿತ್ತು. ಹಾಗಿರುವಾಗ ಯಾವುದೇ ಸಿನಿಮಾ, ಅಂದರೆ ಚಿಕ್ಕ ಪುಟ್ಟ ಸಿನಿಮಾಗಳು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾನೇ ಇರಲಿಲ್ಲ. ಈಗ ಆ ಸಮಸ್ಯೆ ಬಗ್ಗೆ ಹೇಳೋದು, ಈಗ ಎಲ್ಲ ಥಿಯೇಟ್ರ್ನಲ್ಲೂ ಕೂಡ, ಅಂದರೆ ಬರುವ ಥಿಯೇಟ್ರ್ನಲ್ಲಿ ಕೂಡ
ಚಿಕ್ಕ ಪುಟ್ಟ ಸಿನಿಮಾಗಳು ಆದಷ್ಟು ದಿನ 1 ದಿನನೋ 2 ದಿನನೋ 1 ಶೋನೋ 2 ಶೋನೋ ಬಿಡುಗಡೆಯಾಗಿ ಜನರ ಹತ್ರ ಈಗ ಸಣ್ಣ ಸಿನಿಮಾಗಳು ಕೂಡ ಥಿಯೇಟ್ರಲ್ಲಿ ರಿಲೀಸ್ ಆಗುವಂಥ ಒಂದು ಸಮಯ ಬಂದಿದೆ. ಹಾಗಾಗಿ ಇದರಿಂದ ಚಿಕ್ಕ ಪುಟ್ಟ ಸಿನಿಮಾ ನಿರ್ಮಾಪಕರು ಒಂದು ಸ್ವಲ್ಪ ನಿಟ್ಟುಸಿರನ್ನು ಬಿಡುವಂಥ ಟೈಮ್ ಕೂಡ ಬಂದಿದೆ ಅಂತ ಹೇಳ್ಬೋದು.